ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಡಿಕೇರಿಯ ಸಮೀಪ ನಿರ್ಮಾಣವಾದಂತಹ ಬೃಹತ್ ತಡೆಗೋಡೆ ಇದು. ಇದರಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಇದು. ಯಾಕಂದ್ರೆ ಬೃಹತ್ತಾದಂತಹ ತಡೆಗೋಡೆ ಒಂದು, ಮತ್ತೊಂದು ಅದರ ಕೆಳಭಾಗದಲ್ಲಿ 5 ಕುಟುಂಬಗಳು ವಾಸ ಇದೆ. ಅವರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಸಿಮೆಂಟ್ ಕುಸಿದು ಬೀಳ್ತಾ ಇದೆ. ಅಂತರ್ಜಲ ಹೆಚ್ಚಾಗಿರುವಂತಹ ಕಾರಣದಲ್ಲಿ ಅದ್ಯಾವಾಗ ಬೇಕಿದ್ರೂ ಕುಸಿದು ಬೀಳಬಹುದು ಅನ್ನುವಂತ ಆತಂಕ, ಜೊತೆಲಿ ಬಿರುಕು ಕಾಣಿಸ್ಕೊಂಡಿದೆ ನೋಡಿ. ಎಷ್ಟು ದೊಡ್ಡದಾಗಿ ಬಿರುಕು ಕಾಣಿಸ್ಕೊಂಡಿದೆ ಅಂತಂದ್ರೆ ಅಟ್ ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಾದ್ರೂ ಅದು ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಅದರ ಕೆಳಗಡೆ ರೈಟ್ ಬಿಲೋ ದಾಟ್ 5 ಕುಟುಂಬಗಳು ವಾಸವಿದ್ದು ಅವರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮಡಿಕೇರಿಯಲ್ಲಿ ಕಳೆದ 1 ವಾರಗಳಿಂದ ನಿರಂತರವಾಗಿ ಗಾಳಿ ಮಳೆ ಆಗ್ತಾ ಇದೆ. ಪರಿಣಾಮ ಸಾಕಷ್ಟು ಅವಾಂತರಗಳು ಸಂಭವಿಸುತ್ತಿರುವಂತದ್ದು. ನಾವೀಗ ಮಡಿಕೇರಿಯ ಮಂಗಳೂರು ರೋಡ್ ಇದೆ, ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ, ಅಲ್ಲಿಗೆ ಒಂದು ಬೃಹತ್ ತಡೆಗೋಡೆಯನ್ನು ಮಾಡಿದರೆ ಆ ತಡೆಗೋಡೆ ಈಗ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಯಾವಾಗ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗಲ್ಲ. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಹೇಳುವಂತದ್ದು. ಕೋಟ್ಯಾಂತರ ಖರ್ಚು ಮಾಡಿ ತಡೆಗೋಡೆ ಮಾಡಿದ್ದಾರೆ. ಆ ತಡೆಗೋಡೆ ಈಗ ಬಿರುಕು ಬಿಡ್ತಾ ಇದೆ, ಸ್ವಲ್ಪವಾಗಿ ಬೀಳ್ತಾ ಇದೆ. ಮತ್ತೆ ಇಲ್ಲಿ ಕೂಡ ನೋಡಿ ಕೆಳಭಾಗದಲ್ಲಿ ಇಲ್ಲಿ ಮೇಲೆ ಬಂದಿರುವಂತದ್ದು ಸಿಮೆಂಟ್ ಎಲ್ಲ ಹಾಕಿರುವಂತದ್ದು ಎಲ್ಲ ಮೇಲೆ ಬಂದು ಸಂಪೂರ್ಣವಾಗಿ ಈ ರೀತಿ ಬಿರುಕು ಬಿಟ್ಕೊಂಡು ಹೋಗಿದೆ. ಕೆಳಭಾಗ ಇದೇ ರೀತಿ ಕೆಳಭಾಗ ಕೂಡ ಬಿರುಕು ಬಿಟ್ಟಿರುವಂತ ಸಂಪೂರ್ಣವಾಗಿ, ಅಂದ್ರೆ ಪ್ರೆಸರ್, ಮಣ್ಣಿನ ಪ್ರೆಸರ್ಗೆ ಈ ರೀತಿ ಆಗಿರುವಂತದ್ದು. ಇದು ಯಾವಾಗ ಕುಸಿದು ಬೀಳುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಮೇಲ್ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಜೊತೆಗೆ ಈ ಭಾಗದಲ್ಲಿ ತುಂಬಾ ಮನೆಗಳು ಕೂಡ ಇದೆ. ಕೆಳಭಾಗದಲ್ಲಿ ಸಾಕಷ್ಟು ಮನೆಗಳು ಕೂಡ ಇದೆ. ಇದು ಏನಾಗಿದೆ ಅಂತ ಹೇಳಿದ್ರೆ 2018ರಲ್ಲಿ ಏನು ಪ್ರಕೃತಿ ವಿಕೋಪವಾಯಿತು, ಸಾಕಷ್ಟು ಭೂಕುಸಿತವಾಗಿತ್ತು ಮಡಿಕೇರಿ ವ್ಯಾಪ್ತಿಯಲ್ಲಿ. ಆ ಸಂದರ್ಭ ಇಲ್ಲಿ ಭೂಕುಸಿತವಾಗಿದ್ದಂತ ಜಾಗ ಇದು. ಆ ಸಂದರ್ಭ ಕೂಡ ಇಲ್ಲಿ ರಸ್ತೆ ಸಂಚಾರ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಸಂಚಾರ ಬಂದ್ ಆಗಿತ್ತು. ನಂತರ ಕೋಟ್ಯಾಂತರ ಖರ್ಚು ಮಾಡಿ ಈ ರಾಷ್ಟ್ರೀಯ ಹೆದ್ದಾರಿಗೆ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿರುವಂತದ್ದು. ಈ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಒಂದು 3 ವರ್ಷ ತಗೊಂಡಿದ್ದಾರೆ. ಅಷ್ಟು ತುಂಬಾ ಕೆಳಭಾಗದಿಂದ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಈ ತಡೆಗೋಡೆ ನಿರ್ಮಾಣ ಮಾಡಿರುವಂತದ್ದು. ಈಗ ಇದ್ದಕ್ಕಿದ್ದಂತೆ ಗಾಳಿ ಮಳೆ ಜೋರಾಗ್ತಿದೆ ಅಂತ ಹೇಳುವಾಗ ಈ ತರ ಬಿರುಕು ಬಿಟ್ಟಿರುವಂತದ್ದು. ಸಂಪೂರ್ಣವಾಗಿ ಆ ತಡೆಗೋಡೆ ಕೊನೆಯವರೆಗೂ ಕೂಡ ಬಿರುಕು ಬಿಟ್ಟಿದೆ. ಅಡ್ಡವಾಗಿ ಬಿರುಕು ಬಿಟ್ಟಿದೆ ಮತ್ತೆ ಉದ್ದವಾಗಿ ಕೂಡ ಬಿರುಕು ಬಿಟ್ಟಿರುವಂತದ್ದು. ಇದು ಈಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಈಗ ಪರಿಶೀಲನೆ ಕೂಡ ಮಾಡಿದ್ದಾರೆ. ಕೆಳಭಾಗದ ಮನೆಗಳನ್ನು ಹೋಗಿ ಭೇಟಿ ಮಾಡಿ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾ ಹೇಗೆ ಅಂತ ಹೇಳಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೇಲ್ಭಾಗದಲ್ಲಿ ಬೆಟ್ಟ ಇದೆ, ರಾಜಸೀಟ್ ಮೇಲ್ಭಾಗ ರಾಷ್ಟ್ರೀಯ ಹೆದ್ದಾರಿ ಇದೆ, ಅದರ ಆಚೆ ರಾಜಸೀಟ್ ಬರುತ್ತೆ. ಎಲ್ಲ ಪ್ರೆಸರ್ ಒತ್ತಡ ಜಾಸ್ತಿಯಾಗಿ ಈ ರೀತಿ ಆಗ್ತಾ ಇದೆಯಾ ಅಥವಾ ಕೆಳಭಾಗದಲ್ಲಿ ಜಲ ನೀರು ಜಾಸ್ತಿಯಾಗಿ ಈ ರೀತಿ ಬರ್ತಾ ಇದೆ ಗೊತ್ತಿಲ್ಲ. ಒಟ್ಟಾರೆ ಈಗ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ಬೋದು. ಈಗ ಅಧಿಕಾರಿಗಳು ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೆ ಇಲ್ಲಿ ಕೂಡ ಜನಗಳು ಹೋಗುದು ಬರೆದು ನಿಷೇಧ ಮಾಡಲಿಕ್ಕೆ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಡಿಕೇರಿಯ ಸಮೀಪ ನಿರ್ಮಾಣವಾದಂತಹ ಬೃಹತ್ ತಡೆಗೋಡೆ ಇದು. ಇದರಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಇದು. ಯಾಕಂದ್ರೆ ಬೃಹತ್ತಾದಂತಹ ತಡೆಗೋಡೆ ಒಂದು, ಮತ್ತೊಂದು ಅದರ ಕೆಳಭಾಗದಲ್ಲಿ 5 ಕುಟುಂಬಗಳು ವಾಸ ಇದೆ. ಅವರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಸಿಮೆಂಟ್ ಕುಸಿದು ಬೀಳ್ತಾ ಇದೆ. ಅಂತರ್ಜಲ ಹೆಚ್ಚಾಗಿರುವಂತಹ ಕಾರಣದಲ್ಲಿ ಅದ್ಯಾವಾಗ ಬೇಕಿದ್ರೂ ಕುಸಿದು ಬೀಳಬಹುದು ಅನ್ನುವಂತ ಆತಂಕ, ಜೊತೆಲಿ ಬಿರುಕು ಕಾಣಿಸ್ಕೊಂಡಿದೆ ನೋಡಿ. ಎಷ್ಟು ದೊಡ್ಡದಾಗಿ ಬಿರುಕು ಕಾಣಿಸ್ಕೊಂಡಿದೆ ಅಂತಂದ್ರೆ ಅಟ್ ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಾದ್ರೂ ಅದು ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಅದರ ಕೆಳಗಡೆ ರೈಟ್ ಬಿಲೋ ದಾಟ್ 5 ಕುಟುಂಬಗಳು ವಾಸವಿದ್ದು ಅವರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮಡಿಕೇರಿಯಲ್ಲಿ ಕಳೆದ 1 ವಾರಗಳಿಂದ ನಿರಂತರವಾಗಿ ಗಾಳಿ ಮಳೆ ಆಗ್ತಾ ಇದೆ. ಪರಿಣಾಮ ಸಾಕಷ್ಟು ಅವಾಂತರಗಳು ಸಂಭವಿಸುತ್ತಿರುವಂತದ್ದು. ನಾವೀಗ ಮಡಿಕೇರಿಯ ಮಂಗಳೂರು ರೋಡ್ ಇದೆ, ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ, ಅಲ್ಲಿಗೆ ಒಂದು ಬೃಹತ್ ತಡೆಗೋಡೆಯನ್ನು ಮಾಡಿದರೆ ಆ ತಡೆಗೋಡೆ ಈಗ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಯಾವಾಗ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗಲ್ಲ. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಹೇಳುವಂತದ್ದು. ಕೋಟ್ಯಾಂತರ ಖರ್ಚು ಮಾಡಿ ತಡೆಗೋಡೆ ಮಾಡಿದ್ದಾರೆ. ಆ ತಡೆಗೋಡೆ ಈಗ ಬಿರುಕು ಬಿಡ್ತಾ ಇದೆ, ಸ್ವಲ್ಪವಾಗಿ ಬೀಳ್ತಾ ಇದೆ. ಮತ್ತೆ ಇಲ್ಲಿ ಕೂಡ ನೋಡಿ ಕೆಳಭಾಗದಲ್ಲಿ ಇಲ್ಲಿ ಮೇಲೆ ಬಂದಿರುವಂತದ್ದು ಸಿಮೆಂಟ್ ಎಲ್ಲ ಹಾಕಿರುವಂತದ್ದು ಎಲ್ಲ ಮೇಲೆ ಬಂದು ಸಂಪೂರ್ಣವಾಗಿ ಈ ರೀತಿ ಬಿರುಕು ಬಿಟ್ಕೊಂಡು ಹೋಗಿದೆ. ಕೆಳಭಾಗ ಇದೇ ರೀತಿ ಕೆಳಭಾಗ ಕೂಡ ಬಿರುಕು ಬಿಟ್ಟಿರುವಂತ ಸಂಪೂರ್ಣವಾಗಿ, ಅಂದ್ರೆ ಪ್ರೆಸರ್, ಮಣ್ಣಿನ ಪ್ರೆಸರ್ಗೆ ಈ ರೀತಿ ಆಗಿರುವಂತದ್ದು. ಇದು ಯಾವಾಗ ಕುಸಿದು ಬೀಳುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಮೇಲ್ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಜೊತೆಗೆ ಈ ಭಾಗದಲ್ಲಿ ತುಂಬಾ ಮನೆಗಳು ಕೂಡ ಇದೆ. ಕೆಳಭಾಗದಲ್ಲಿ ಸಾಕಷ್ಟು ಮನೆಗಳು ಕೂಡ ಇದೆ.
ಇದು ಏನಾಗಿದೆ ಅಂತ ಹೇಳಿದ್ರೆ 2018ರಲ್ಲಿ ಏನು ಪ್ರಕೃತಿ ವಿಕೋಪವಾಯಿತು, ಸಾಕಷ್ಟು ಭೂಕುಸಿತವಾಗಿತ್ತು ಮಡಿಕೇರಿ ವ್ಯಾಪ್ತಿಯಲ್ಲಿ. ಆ ಸಂದರ್ಭ ಇಲ್ಲಿ ಭೂಕುಸಿತವಾಗಿದ್ದಂತ ಜಾಗ ಇದು. ಆ ಸಂದರ್ಭ ಕೂಡ ಇಲ್ಲಿ ರಸ್ತೆ ಸಂಚಾರ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಸಂಚಾರ ಬಂದ್ ಆಗಿತ್ತು. ನಂತರ ಕೋಟ್ಯಾಂತರ ಖರ್ಚು ಮಾಡಿ ಈ ರಾಷ್ಟ್ರೀಯ ಹೆದ್ದಾರಿಗೆ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿರುವಂತದ್ದು. ಈ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಒಂದು 3 ವರ್ಷ ತಗೊಂಡಿದ್ದಾರೆ. ಅಷ್ಟು ತುಂಬಾ ಕೆಳಭಾಗದಿಂದ ಸಿಮೆಂಟ್ ಹಾಕಿ, ಕಾಂಕ್ರೀಟ್ ಹಾಕಿ ಈ ತಡೆಗೋಡೆ ನಿರ್ಮಾಣ ಮಾಡಿರುವಂತದ್ದು. ಈಗ ಇದ್ದಕ್ಕಿದ್ದಂತೆ ಗಾಳಿ ಮಳೆ ಜೋರಾಗ್ತಿದೆ ಅಂತ ಹೇಳುವಾಗ ಈ ತರ ಬಿರುಕು ಬಿಟ್ಟಿರುವಂತದ್ದು. ಸಂಪೂರ್ಣವಾಗಿ ಆ ತಡೆಗೋಡೆ ಕೊನೆಯವರೆಗೂ ಕೂಡ ಬಿರುಕು ಬಿಟ್ಟಿದೆ, ಅಡ್ಡವಾಗಿ ಬಿರುಕು ಬಿಟ್ಟಿದೆ ಮತ್ತು ಉದ್ದವಾಗಿ ಕೂಡ ಬಿರುಕು ಬಿಟ್ಟಿರುವಂತದ್ದು. ಇದು ಈಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಈಗ ಪರಿಶೀಲನೆ ಕೂಡ ಮಾಡಿದ್ದಾರೆ. ಕೆಳಭಾಗದ ಮನೆಗಳನ್ನು ಹೋಗಿ ಭೇಟಿ ಮಾಡಿ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾ ಹೇಗೆ ಅಂತ ಹೇಳಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೇಲ್ಭಾಗದಲ್ಲಿ ಬೆಟ್ಟ ಇದೆ, ರಾಜಸೀಟದ ಮೇಲ್ಭಾಗ ರಾಷ್ಟ್ರೀಯ ಹೆದ್ದಾರಿ ಇದೆ, ಆದ್ರೆ ಆಚೆ ರಾಜಸೀಟ್ ಬರುತ್ತೆ. ಎಲ್ಲ ಪ್ರೆಸರ್ ಒತ್ತಡ ಜಾಸ್ತಿಯಾಗಿ ಈ ರೀತಿ ಆಗ್ತಾ ಇದೆಯಾ ಅಥವಾ ಕೆಳಭಾಗದಲ್ಲಿ ಜಲ ನೀರು ಜಾಸ್ತಿಯಾಗಿ ಈ ರೀತಿ ಬರ್ತಾ ಇದೆ ಗೊತ್ತಿಲ್ಲ. ಒಟ್ಟಾರೆ ಈಗ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ಬೋದು. ಈಗ ಅಧಿಕಾರಿಗಳು ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೆ ಇಲ್ಲಿ ಕೂಡ ಜನಗಳು ಹೋಗುದು ಬರೋದು ನಿಷೇಧ ಮಾಡಲಿಕ್ಕೆ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮಡಿಕೇರಿಯ ಸಮೀಪ ನಿರ್ಮಾಣವಾದಂತಹ ಬೃಹತ್ ತಡೆಗೋಡೆ ಇದು. ಇದರಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಇದು. ಯಾಕಂದ್ರೆ ಬೃಹತ್ತಾದಂತಹ ತಡೆಗೋಡೆ ಒಂದು, ಮತ್ತೊಂದು ಅದರ ಕೆಳಭಾಗದಲ್ಲಿ 5 ಕುಟುಂಬಗಳು ವಾಸ ಇದೆ. ಅವರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಸಿಮೆಂಟ್ ಕುಸಿದು ಬೀಳ್ತಾ ಇದೆ. ಅಂತರ್ಜಲ ಹೆಚ್ಚಾಗಿರುವಂತಹ ಕಾರಣದಲ್ಲಿ ಅದ್ ಯಾವಾಗ ಬೇಕಿದ್ರೂ ಕುಸಿದು ಬೀಳಬಹುದು ಅನ್ನುವಂತ ಆತಂಕ, ಜೊತೆಲಿ ಬಿರುಕು ಕಾಣಿಸ್ಕೊಂಡಿದೆ ನೋಡಿ. ಎಷ್ಟು ದೊಡ್ಡದಾಗಿ ಬಿರುಕು ಕಾಣಿಸ್ಕೊಂಡಿದೆ ಅಂತಂದ್ರೆ ಅಟ್ ಎನಿ ಮೂಮೆಂಟ್, ಯಾವ ಕ್ಷಣದಲ್ಲಾದ್ರೂ ಅದು ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಅದರ ಕೆಳಗಡೆ ರೈಟ್ ಬಿಲೋ ದಾಟ್ 5 ಕುಟುಂಬಗಳು ವಾಸವಿದ್ದು ಅವರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮಡಿಕೇರಿಯಲ್ಲಿ ಕಳೆದ 1 ವಾರಗಳಿಂದ ನಿರಂತರವಾಗಿ ಗಾಳಿ ಮಳೆ ಆಗ್ತಾ ಇದೆ. ಪರಿಣಾಮ ಸಾಕಷ್ಟು ಅವಾಂತರಗಳು ಸಂಭವಿಸುತ್ತಿರುವಂತದ್ದು. ನಾವೀಗ ಮಡಿಕೇರಿಯ ಮಂಗಳೂರು ರೋಡ್ ಇದೆ, ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ, ಅಲ್ಲಿಗೆ ಒಂದು ಬೃಹತ್ ತಡೆಗೋಡೆಯನ್ನು ಮಾಡಿದರೆ ಆ ತಡೆಗೋಡೆ ಈಗ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಯಾವಾಗ ಏನಾಗುತ್ತೆ ಅಂತ ಹೇಳಿ ಗೊತ್ತಾಗಲ್ಲ. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಹೇಳುವಂತದ್ದು. ಈ ಕೋಟ್ಯಾಂತರ ಖರ್ಚು ಮಾಡಿ ತಡೆಗೋಡೆ ಮಾಡಿದ್ದಾರೆ. ಆ ತಡೆಗೋಡೆ ಈಗ ಬಿರುಕು ಬಿಡ್ತಾ ಇದೆ, ಸ್ವಲ್ಪವಾಗಿ ಬೀಳ್ತಾ ಇದೆ. ಮತ್ತೆ ಇಲ್ಲಿ ಕೂಡ ನೋಡಿ ಕೆಳಭಾಗದಲ್ಲಿ ಇಲ್ಲಿ ಮೇಲೆ ಬಂದಿರುವಂತದ್ದು ಸಿಮೆಂಟ್ ಎಲ್ಲ ಹಾಕಿರುವಂತದ್ದು ಎಲ್ಲ ಮೇಲೆ ಬಂದು ಸಂಪೂರ್ಣವಾಗಿ ಈ ರೀತಿ ಬಿರುಕು ಬಿಟ್ಕೊಂಡು ಹೋಗಿದೆ. ಕೆಳಭಾಗ ಇದೇ ರೀತಿ ಕೆಳಭಾಗ ಕೂಡ ಬಿರುಕು ಬಿಟ್ಟಿರುವಂತ ಸಂಪೂರ್ಣವಾಗಿ. ಅಂದ್ರೆ ಪ್ರೆಸರ್, ಮಣ್ಣಿನ ಪ್ರೆಸರ್ಗೆ ಈ ರೀತಿ ಆಗಿರುವಂತದ್ದು. ಇದು ಯಾವಾಗ ಕುಸಿದು ಬೀಳುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಮೇಲ್ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಜೊತೆಗೆ ಈ ಭಾಗದಲ್ಲಿ ತುಂಬಾ ಮನೆಗಳು ಕೂಡ ಇದೆ, ಕೆಳಭಾಗದಲ್ಲಿ ಸಾಕಷ್ಟು ಮನೆಗಳು ಕೂಡ ಇದೆ. ಇದು ಏನಾಗಿದೆ ಅಂತ ಹೇಳಿದ್ರೆ 2018ರಲ್ಲಿ ಏನು ಪ್ರಕೃತಿ ವಿಕೋಪವಾಯಿತು, ಸಾಕಷ್ಟು ಭೂಕುಸಿತವಾಗಿತ್ತು ಮಡಿಕೇರಿ ವ್ಯಾಪ್ತಿಯಲ್ಲಿ. ಆ ಸಂದರ್ಭ ಇಲ್ಲಿ ಭೂಕುಸಿತವಾಗಿದ್ದಂತ ಜಾಗ ಇದು. ಆ ಸಂದರ್ಭ ಕೂಡ ಇಲ್ಲಿ ರಸ್ತೆ ಸಂಚಾರ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಸಂಚಾರ ಬಂದ್ ಆಗಿತ್ತು. ನಂತರ ಕೋಟ್ಯಾಂತರ ಖರ್ಚು ಮಾಡಿ ಈ ರಾಷ್ಟ್ರೀಯ ಹೆದ್ದಾರಿಗೆ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿರುವಂತದ್ದು. ಈ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಒಂದು 3 ವರ್ಷ ತಗೊಂಡಿದ್ದಾರೆ. ಅಷ್ಟು ತುಂಬಾ ಕೆಳಭಾಗದಿಂದ ಸಿಮೆಂಟ್ ಹಾಕಿ, ಕಾಂಕ್ರೀಟ್ ಹಾಕಿ ಈ ತಡೆಗೋಡೆ ನಿರ್ಮಾಣ ಮಾಡಿರುವಂತದ್ದು. ಈಗ ಇದ್ದಕ್ಕಿದ್ದಂತೆ ಗಾಳಿ ಮಳೆ ಜೋರಾಗ್ತಿದೆ ಅಂತ ಹೇಳುವಾಗ ಈ ತರ ಬಿರುಕು ಬಿಟ್ಟಿರುವಂತದ್ದು. ಸಂಪೂರ್ಣವಾಗಿ ಆ ತಡೆಗೋಡೆ ಕೊನೆಯವರೆಗೂ ಕೂಡ ಬಿರುಕು ಬಿಟ್ಟಿದೆ, ಅಡ್ಡವಾಗಿ ಬಿರುಕು ಬಿಟ್ಟಿದೆ ಮತ್ತು ಉದ್ದವಾಗಿ ಕೂಡ ಬಿರುಕು ಬಿಟ್ಟಿರುವಂತದ್ದು. ಇದು ಈಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಈಗ ಪರಿಶೀಲನೆ ಕೂಡ ಮಾಡಿದ್ದಾರೆ. ಕೆಳಭಾಗದ ಮನೆಗಳನ್ನು ಹೋಗಿ ಭೇಟಿ ಮಾಡಿ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾ ಹೇಗೆ ಅಂತ ಹೇಳಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೇಲ್ಭಾಗದಲ್ಲಿ ಬೆಟ್ಟ ಇದೆ, ರಾಜಸೀಟದ ಮೇಲ್ಭಾಗ ರಾಷ್ಟ್ರೀಯ ಹೆದ್ದಾರಿ ಇದೆ, ಆದ್ರೆ ಆಚೆ ರಾಜಸೀಟ್ ಬರುತ್ತೆ. ಎಲ್ಲ ಪ್ರೆಸರ್ ಒತ್ತಡ ಜಾಸ್ತಿಯಾಗಿ ಈ ರೀತಿ ಆಗ್ತಾ ಇದೆಯಾ ಅಥವಾ ಕೆಳಭಾಗದಲ್ಲಿ ಜಲ ನೀರು ಜಾಸ್ತಿಯಾಗಿ ಈ ರೀತಿ ಬರ್ತಾ ಇದೆ ಗೊತ್ತಿಲ್ಲ. ಒಟ್ಟಾರೆ ಈಗ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ಬೋದು. ಈಗ ಅಧಿಕಾರಿಗಳು ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೆ ಇಲ್ಲಿ ಕೂಡ ಜನಗಳು ಹೋಗುದು ಬರೋದು ನಿಷೇಧ ಮಾಡಲಿಕ್ಕೆ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.